ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಡಲೆ ಮತ್ತು ತೊಂಡೆಕಾಯಿ ಸುಕ್ಕ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಮಾಡಿ ಈ ರೆಸಿಪಿನ. ಹಾಗೆಯೇ ಇದು ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಹಾಗಾದರೆ ತಡ ಮಾಡೋದು ಬೇಡ, ಈ ರೆಸಿಪಿನ ಇವಾಗ ನಾವು ಚೆಕ್ ಮಾಡೋಣ. ಈ ಪಲ್ಯ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಇಲ್ಲಿ ನಾನು 1 ಕಪ್ನಷ್ಟು ಕಡಲೆ ತಗೊಂಡಿದ್ದೆ. ಈ ಕಡಲೆನ ಒಂದು 8 ಗಂಟೆಗಳ ಕಾಲ ನೆನೆಬಿಟ್ಟಿದ್ದೆ. ಇವಾಗ ಚೆನ್ನಾಗಿ ನೆಂದಿದೆ ಇದು. ಇದನ್ನ ಆ ನೀರನ್ನು ಸಪ್ರೇಟ್ ಮಾಡಿ ಒಂದು ಕುಕ್ಕರಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರ್ಧ ಲೋಟದಷ್ಟು ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಪ್ಪೆ ಅನಿಸ್ಬಿಡುತ್ತೆ. ಸೊ ಕುಕ್ಕರಲ್ಲಿ 2 ವಿಷಲಲ್ಲಿ ನಾನು ಕೂಗಿಸ್ಕೊಳ್ತಾ ಇದ್ದೀನಿ. ಇವಾಗ ಇನ್ನೊಂದು ಬಾಣಲಿಯಲ್ಲಿ ಇಲ್ಲಿ ನೋಡಿ, ಒಂದು ಕಾಲು ಭಾಗದಷ್ಟು ದೊಡ್ಡ ತೆಂಗಿನಕಾಯಲ್ಲಿ ಕಾಲು ಭಾಗದಷ್ಟು ತೆಂಗಿನ ತುರಿ, ಅರ್ಧ ಟೀ ಸ್ಪೂನಷ್ಟು ಅರಿಶಿಣ, ಇದೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ನೀವು 2 ರಿಂದ 3 ನಿಮಿಷ ರೋಸ್ಟ್ ಮಾಡ್ಕೋಬೇಕು. ಇದು ಆಪ್ಷನಲ್, ಬೇಕಾದರೆ ಮಾಡ್ಕೋಬಹುದು, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಸೊ ಅದೇ ಬಾಣಲಿಯಲ್ಲಿ ಇವಾಗ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕಿದೆ. ಸಾಸಿವೆ ಒಡೆದ ಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಹಾಗೆಯೇ ಆಪ್ಷನಲ್ ಆಗಿ ಒಂದು 8 ರಿಂದ 10 ಬೆಳ್ಳುಳ್ಳಿ ಹೆಸಳು ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಬ್ರೌನ್ ಆಗೋತ್ತಿಗೆ ಒಂದು ಹೆಚ್ಚಿರುವಂತಹ ಈರುಳ್ಳಿನ ಇದಕ್ಕೆ ಸೇರಿಸ್ಕೋಬೇಕು. ಹಾಗೆಯೇ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೋಬೇಕು. ಈರುಳ್ಳಿ ಬೇಗ ಬಾಡಲಿ ಅಂತ ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೊ ಇದೆಲ್ಲದನ್ನು ಕೂಡ ಇವಾಗ ಚೆನ್ನಾಗಿ ನಾವು ಒಂದು ಸ್ವಲ್ಪ ಆ ಈರುಳ್ಳಿ ಬಾಡೋ ತನಕ ಫ್ರೈ ಮಾಡ್ಕೋಬೇಕು. ಆಮೇಲೆ ತೊಂಡೆಕಾಯಿ ಒಂದು 1/4 kg ತೊಂಡೆಕಾಯಿ ತಗೊಂಡಿದ್ದೆ ನಾನು. ಅದನ್ನು 4 ಭಾಗಗಳನ್ನಾಗಿ ಕಟ್ ಮಾಡಿ ಮಧ್ಯದಲ್ಲಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಸೊ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಳ್ಳಿ. ಅದಾದಮೇಲೆ ಬೇಕಾದಷ್ಟು ನೀರನ್ನು ಹಾಕ್ಕೊಳ್ಳಿ. ಅಲ್ಲಿ ಕಡಲೆ ಬೇಯಿಸಿರುವಂತಹ ನೀರಿದೆ, ಅದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಆ ತೊಂಡೆಕಾಯಿ ಬೇಯೋಕ್ಕೆ ನಾನು ಬಿಟ್ಟಿದ್ದೆ. ಇವಾಗ ತೊಂಡೆಕಾಯಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ಬೇಯಿಸಿರುವಂತಹ ಕಡಲೆನ ಹಾಕಬೇಕು. ಅದರ ನೀರನ್ನು ನಾನು ಮೊದಲೇ ಉಪಯೋಗ ಮಾಡಿದೆ. ಸೊ ಕಡಲೆನ ಹಾಕಿ ಎಲ್ಲದನ್ನು ಕೂಡ ಮಿಕ್ಸ್ ಮಾಡುವಾಗ ಅದಕ್ಕೆ ಸ್ವಲ್ಪ ಇಲ್ಲಿ ಹುಣಸೆ ಹಣ್ಣಿನ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಂಬೈನ್ ಮಾಡ್ಕೋಬೇಕು. ಎಲ್ಲ ಕಂಬೈನ್ ಆದಮೇಲೆ ಇದಕ್ಕೆ ಇಲ್ಲಿ ನಾನೇ ಮಾಡಿರುವಂಥ ಹೋಮ್ ಮೇಡ್ ಸುಕ್ಕ ಪುಡಿನ ಬಳಸ್ತಾ ಇದ್ದೀನಿ. ಇದು ಯಾವುದೇ ಪಲ್ಯ ಮಾಡೋದಾದರೂ ವೆಜ್ ನಾನ್ ವೆಜ್ ಎರಡಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಆಗುತ್ತೆ. ಅಕಸ್ಮಾತ್ ಇದು ಇಲ್ಲ ನಿಮ್ಮ ಹತ್ರ ಅಂತ ಹೇಳಿದರೆ ನಾನು ಆಲ್ರೆಡಿ ನಿಮಗೆ ಸುಕ್ಕ ಪುಡಿ ಮಾಡಿ ತೋರಿಸಿದ್ದೀನಿ, ಅಂದರೆ ಪಲ್ಯದ ಪುಡಿ ಮಾಡಿ ತೋರಿಸಿದ್ದೀನಿ. ಆ ಪಲ್ಯದ ಪುಡಿ ಮಾಡ್ಕೊಂಡು ನೀವು ಬಳಕೆ ಮಾಡಬಹುದು. ಸೊ 2 ಟೇಬಲ್ ಸ್ಪೂನಷ್ಟು ಇದಕ್ಕೆ ನಾನು ಹಾಕ್ಕೊಂಡೆ. ಹಾಗೆಯೇ ಫ್ಲೇಮ್ನ ಮೀಡಿಯಮಲ್ಲಿಟ್ಟು ಆ ಪುಡಿ ಹಾಕಿದ ಮೇಲೆ ಒಂದು 2 ನಿಮಿಷ ನೀವು ಎಲ್ಲದನ್ನು ಕಂಬೈನ್ ಮಾಡ್ಕೊಳ್ಳಿ. ಈ ಥರ ಕಂಬೈನ್ ಮಾಡ್ಕೊಂಡು ಆದಮೇಲೆ ಅದರದ್ದು ಕಲರ್ ನೋಡ್ತಿದ್ದೀರಾ ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ. ಸೊ ಇವಾಗ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಆ ತೆಂಗಿನ ತುರಿನ ಇದಕ್ಕೆ ಸೇರಿಸ್ಕೋಬೇಕು. ಆ ತೆಂಗಿನ ತುರಿ ಸೇರಿಸ್ಕೊಂಡು ಎಲ್ಲದನ್ನು ಕೂಡ ಇವಾಗ ಟೋಟಲ್ ಆಗಿ ಕಂಬೈನ್ ಮಾಡಿ ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನೀವು ಬೇಯಕ್ಕೆ ಬಿಡಬೇಕು. ಆವಾಗ ಆ ಪುಡಿ ಕೂಡ ಚೆನ್ನಾಗಿ ಅದು ಕೇಳ್ಕೊಳ್ಳುತ್ತೆ. ಅದು ಅಲ್ಲದೆ ಆ ತೆಂಗಿನಕಾಯಿ ಹಾಕಿರೋದ್ರಿಂದ ಅದರ ರುಚಿ ಅಂತೂ ಅದ್ಭುತವಾಗಿ ಬಂದಿರುತ್ತೆ. ಸೊ ಇವಾಗ ಸೂಪರ್ಬ್ ಆದಂತಹ ಕಡಲೆ ಹಾಗೂ ತೊಂಡೆಕಾಯಿಯ ಪಲ್ಯ ರೆಡಿಯಾಗಿದೆ. ಹಬ್ಬ ಬರ್ತಾ ಇರೋದ್ರಿಂದ ಈ ರೆಸಿಪಿನ ನೀವು ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ಸೊ ಸೂಪರ್ಬ್ ಆದಂತಹ ಪಲ್ಯ ಸವಿಯೋದಕ್ಕೆ ಸಿದ್ಧ ಆಗಿದೆ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.